ಸಿನಿಮಾ ಡಿಸೆಂಬರ್ 27ಕ್ಕೆ ರಿಲೀಸ್ ಆಗೋ ಸಾಧ್ಯತೆ ಕಾಣ್ತಾ ಇದೆ. ಏನಕ್ಕಪ್ಪ ಬಿಸ್ನೆಸ್ ವೈಸ್ ತೊಂದರೆ ಆಗುತ್ತೆ ಅಂತ ನೀವು ಕೇಳ್ಬೋದು. ಹೌದು, 100% ಬಿಸ್ನೆಸ್ ವೈಸ್ ತೊಂದರೆ ಆಗೇ ಆಗುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ಸೂರ್ಯ ಮಾತಾಡ್ತಾ ಇದ್ದೀನಿ. ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ನಾನು ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಹಾಗೆ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ನ ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ವಿಶ್ವಾಸ ಹಾರೈಕೆ ಸದಾಕಾಲ ನನ್ನ ಮೇಲೂ ಹಾಗೂ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಡ ಮನೆ ಮಕ್ಕಳನ್ನ ಬೆಳೆಸಿ. ಡಿಸೆಂಬರ್ ತಿಂಗಳಲ್ಲಿ ಸುಮಾರು ಸಿನಿಮಾಗಳು ರಿಲೀಸ್ ಆಗಿದೆ. ಮುಂಚೆ 2020 ಆಗಿರ್ಬೋದು, 2021 ಆಗಿರ್ಬೋದು, 2022 ಆಗಿರ್ಬೋದು, 2023 ಆಗಿರಬಹುದು. ಈಗ 2024ಗೆ ಉಪೇಂದ್ರ ಸರ್ ಅಭಿನಯಿಸಿರುವ, ನಿರ್ದೇಶನ ಮಾಡಿರುವ UI ಸಿನಿಮಾ ಡಿಸೆಂಬರ್ 20ಕ್ಕೆ ರಿಲೀಸ್ ಆಗ್ತಿದೆ. ಹಾಗೆ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅಭಿನಯಿಸುವಂತಹ ಮ್ಯಾಕ್ಸ್ ಸಿನಿಮಾ ಡಿಸೆಂಬರ್ 27ಕ್ಕೆ ರಿಲೀಸ್ ಆಗೋ ಲಕ್ಷಣಗಳು ಕಾಣ್ತಾ ಇದೆ ಸ್ನೇಹಿತರೆ. ಯಾಕೆಂತ ಹೇಳಿದ್ರೆ ನವಂಬರ್ 27ಕ್ಕೆ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಮ್ಯಾಕ್ಸ್ ಸಿನಿಮಾ ತಂಡ ಹೇಳಿದೆ. ಅನೌನ್ಸ್ಮೆಂಟ್ ಮಾಡ್ತೀವಿ ಅಂದರೆ, ಅನೌನ್ಸ್ಮೆಂಟ್ ಅಂದರೆ ಡೇಟ್ನ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಇವತ್ತು 27ಕ್ಕೆ ನವಂಬರ್ 27ಕ್ಕೆ ಹೇಳಿದ್ದಾರೆ. ಏನಕ್ಕೆ ಡಿಸೆಂಬರ್ ತಿಂಗಳಲ್ಲಿ ಸಿನಿಮಾಗಳು ರಿಲೀಸ್ ಮಾಡಬೇಕು? ಇಯರ್ ಎಂಡು, ಮಂತ್ ಎಂಡು. ಹೌದು, ಯಾಕೆಂತ ಹೇಳಿದ್ರೆ ಸಿನಿಮಾದವ್ರಿಗೆ ಡಿಸೆಂಬರ್ ತಿಂಗಳು ಲಕ್ಕಿ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ 2020ಲಿ ಜನವರಿ ಅಂದರೆ ಡಿಸೆಂಬರ್ ಎಂಡ್ ಇಲ್ಲ, ಜನವರಿ ಫಸ್ಟ್ ವೀಕಲ್ಲಿ ಸೆಕೆಂಡ್ ವೀಕು ಲವ್ ಮಾಕ್ಟೇಲ್ ಅನ್ನೋ ಸಿನಿಮಾ ಬರುತ್ತೆ. ಲವ್ ಮಾಕ್ಟೇಲ್ 1 ಡಾರ್ಲಿಂಗ್ ಕೃಷ್ಣ ಅವರು ಅಭಿನಯಿಸಿದರು. ಅವರ ಪ್ರೊಡಕ್ಷನಲ್ಲೇ ಸಿನಿಮಾ ಮಾಡಿದರು. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಒಂದು ಹೈ ಬಜೆಟ್ ಕಲೆಕ್ಷನ್ಸ್ನ ಸಿನಿಮಾ ಗಳಿಸ್ಕೊಳುತ್ತೆ. ಅದೇ ಆದಿಲಿ 2021ನಲ್ಲಿ ಹಿಂದಿಯ 83 ರಣವೀರ್ ಸಿಂಗ್ ಹಾಗೂ ದೀಪಿಕಾ ಪಡುಕೋಣೆ ಡಿಸೆಂಬರ್ ತಿಂಗಳಲ್ಲೇ ಈ ಸಿನಿಮಾನು ಕೂಡ 83 ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಹಾಗೆ 2021ನಲ್ಲಿ ನಮ್ಮ ಕನ್ನಡದ ಸಿನಿಮಾ ದೃಶ್ಯ 2 ಕ್ರೇಜಿ ಸ್ಟಾರ್ ಅವರು ಹೀರೋ ಆಗಿ ಆ್ಯಕ್ಟ್ ಮಾಡಿದರು. ಆ ಸಿನಿಮಾನು ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅದು ಸಿನಿಮಾ ಡಿಸೆಂಬರ್ ತಿಂಗಳಲ್ಲೇ ರಿಲೀಸ್ ಆಗುತ್ತೆ. ಹಾಗೆ 2021ನಲ್ಲಿ ತೆಲುಗಿನ ಪುಷ್ಪ, ಆ ಸಿನಿಮಾನು ಕೂಡ ಹೈ ಬಜೆಟ್ ಸಿನಿಮಾ, ಎಕ್ಸ್ಪೆಕ್ಟೇಷನ್ ಇತ್ತು, ಅದು ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅದೇ ರೀತಿ 2021ನಲ್ಲಿ ಬಡವ ರಾಸ್ಕಲ್, ಡಾಲಿ ಧನಂಜಯ್ ಅವರು ಅಭಿನಯಿಸಿ ನಿರ್ಮಾಣ ಮಾಡಿರುವಂತಹ ಬಡವ ರಾಸ್ಕಲ್ ಸಿನಿಮಾ ಡಿಸೆಂಬರ್ ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. 2021 ಇಯರಲ್ಲಿ ಸುಮಾರು ಒಂದು 10 ದಿನಕ್ಕೇ 16 ಕೋಟಿ ಕಲೆಕ್ಷನ್ನ ಗಳಿಸ್ಕೊಳುತ್ತೆ ಬಡವ ರಾಸ್ಕಲ್. ಹಾಗೆ 2022ಅಲ್ಲಿ ಹ್ಯಾಟ್ರಿಕ್ ಹೀರೋ, ಸೆಂಚುರಿ ಸ್ಟಾರ್, ವೆರಿ ಹಂಬಲ್, ಡೌನ್ ಟು ಅರ್ತ್ ಪರ್ಸನ್ ಅಂತಲೇ ಹೇಳ್ತಾರೆ. ಶಿವರಾಜ್ ಕುಮಾರ್ ಅವರು ಅಭಿನಯಿಸಿ ಅವರ ಪ್ರೊಡಕ್ಷನಲ್ಲಿ ವೇದ ಅನ್ನೋ ಸಿನಿಮಾನ ಮಾಡ್ತಾರೆ. ಅದು 2022ಅಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಸುಮಾರು ಒಂದು 19ರಿಂದ ಒಂದು 20-22 ಕೋಟಿ ಗಂಟೆ ಗಳಿಕೆ ಆಗುತ್ತೆ ಸಿನಿಮಾದು. ಒಳ್ಳೆ ಕಲೆಕ್ಷನ್ಸು. ಆಮೇಲೆ ಸಿನಿಮಾ ಕೂಡ ಪ್ಯಾನ್ ಇಂಡಿಯಾ ಮಾಡಬೇಕಾಗಿತ್ತು, ಪ್ಯಾನ್ ಇಂಡಿಯಾ ಮಾಡಲಿಲ್ಲ. ಬಟ್ ಕನ್ನಡದಲ್ಲೇ ಸುಮಾರು ಜನ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡ್ರು. ತಮಿಳವರಾಗಿರ್ಬೋದು, ತೆಲುಗುವರಾಗಿರ್ಬೋದು, ಮಲಯಾಳಂ ಆಗಿರ್ಬೋದು. ಸಿನಿಮಾ ಚೆನ್ನಾಗಿದೆ, ಒಂದು ಒಳ್ಳೆ ಕಂಟೆಂಟ್ ಅಂತ ಸಿನಿಮಾದಲ್ಲಿದೆ ಅಂತ ಎಲ್ಲರ ಬಾಯಲ್ಲೂ ಮೌತ್ ಟು ಮೌತ್ ಪಬ್ಲಿಸಿಟಿ ಆಗಿ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ, ವೇದ ಅನ್ನೋ ಸಿನಿಮಾ. ಹಾಗೆ 2023ಗೆ ಬರೋದಾದರೆ ಸಲ್ಲರ್, ಪ್ರಶಾಂತ್ ನೀಲ್ ಅವರು ಡೈರೆಕ್ಷನ್ ಮಾಡಿರುವಂತಹ ಸಲ್ಲರ್ ಸಿನಿಮಾ. ಹಾಗೆ ಕಾಟೇರ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿ, ತರುಣ್ ಸುಧೀರ್ ಅವರು ನಿರ್ದೇಶನ ಮಾಡಿ, ಹಾಗೆ ರಾಕ್ಲೆ ವೆಂಕಟೇಶ್ ಪ್ರೊಡಕ್ಷನಲ್ಲಿ ಕಾಟೇರ ಸಿನಿಮಾ ರೆಡಿ ಆಗುತ್ತೆ. ಇಂಡಸ್ಟ್ರಿ ಬಿದ್ದೋಯ್ತಪ್ಪ, ಸ್ಟಾರ್ಗಳ ಸಿನಿಮಾನೇ ರೀಚ್ ಆಗೋಕ್ಕಾಗ್ತಿಲ್ಲ, ಇನ್ನು ಹೊಸಬ್ರ ಕತೆ ಏನು ಅಂದ್ಕೊಳ್ಳೋ ಟೈಮಲ್ಲೇ ಈ ಕಾಟೇರ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಒಂದು 50 ದಿನ ಪೂರೈಸುತ್ತೆ. ಮ್ಯಾಕ್ಸ್ ಮತ್ತು UI ಸಿನಿಮಾ ಅಂತ ಹೇಳ್ಬೋದು. ಡಿಸೆಂಬರ್ 20ಕ್ಕೆ UI ಸಿನಿಮಾ ಬರ್ತಾ ಇದೆ. ಹಾಗೆ ಬಾದ್ಶಾ ಕಿಚ್ಚ ಸುದೀಪ್ ಅವರ ಅಭಿನಯಿಸಿರುವಂತಹ ಮ್ಯಾಕ್ಸ್ ಸಿನಿಮಾ ಡಿಸೆಂಬರ್ 27ಕ್ಕೆ ರಿಲೀಸ್ ಆಗೋ ಸಾಧ್ಯತೆ ಕಾಣ್ತಾ ಇದೆ.
ಏನಕ್ಕಪ್ಪ ಬಿಸ್ನೆಸ್ ವೈಸ್ ತೊಂದರೆ ಆಗುತ್ತೆ ಅಂತ ನೀವು ಕೇಳ್ಬೋದು. ಹೌದು, 100% ಬಿಸ್ನೆಸ್ ವೈಸ್ ತೊಂದರೆ ಆಗೇ ಆಗುತ್ತೆ. ಯಾಕೆ ಹೇಳಿದ್ರೆ ಒಂದು ವಾರ ಹಿಂದೆ ಮುಂದೆ ಅಂದರೆ ಕಷ್ಟ ಆಗ್ಬಿಡುತ್ತೆ. ಯಾಕೆ ಹೇಳಿದ್ರೆ ಇವ್ರು ಸಿನಿಮಾ ತಂಡದವ್ರು ಯಾವ ರೀತಿ ಪ್ಲ್ಯಾನ್ ಮಾಡಿಟ್ಕೊಂಡಿದ್ದಾರೋ ಗೊತ್ತಿಲ್ಲ. UI ಸಿನಿಮಾ ಮುಂಚೆನೇ ಅನೌನ್ಸ್ ಮಾಡಿದ್ರು. ಏನಕ್ಕೆ ಅನೌನ್ಸ್ ಮಾಡಿದ್ರು ಅಂದರೆ ಡಿಸೆಂಬರ್ 20ಕ್ಕೆ ಸಿನಿಮಾ ರಿಲೀಸ್ ಮಾಡಿದ್ರೆ ಕ್ರಿಸ್ಮಸ್ ಇದೆ, ನ್ಯೂ ಇಯರ್ ಇದೆ, ಸಂಕ್ರಾಂತಿ ಇದೆ. ಇನ್ ಕೇಸ್ ಸಿನಿಮಾ ಕಂಟೆಂಟು ಸೂಪರ್ ಆಗಿತ್ತು, ಜನಕ್ಕೆ ಇಷ್ಟ ಆಯಿತು ಅಂತೇಳಿದ್ರೆ UI ಸಿನಿಮಾ ಕಚ್ಕೊಂಡ್ಬಿಡುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಡಿಸೆಂಬರ್ 25 ರಿಲೀಸ್ ಮಾಡಿದ್ರೆ ಒಂದೂವರೆ ತಿಂಗಳು 2 ತಿಂಗಳು ರನ್ ಆಗಬಹುದು. ಯಾಕೆಂತ ಹೇಳಿದ್ರೆ UI ಸಿನಿಮಾ ಮೇಲೆ ತುಂಬ ನಿರೀಕ್ಷೆಗಳಿದೆ. ಯಾಕೆಂತ ಹೇಳಿದ್ರೆ ಉಪೇಂದ್ರ ಸರ್ ಅವರು ಆ್ಯಕ್ಟ್ ಮಾಡಿ ಡೈರೆಕ್ಷನ್ ಮಾಡಿರುವಂತಹದ್ದು ಸಿನಿಮಾ. ನಮ್ಮ ಕರ್ನಾಟಕದ ನೆಲ ಬಿಟ್ಟು ಬೇರೆ ಭಾಷೆಯ ಫ್ಯಾನ್ಸು ಇದ್ದಾರೆ. ತೆಲುಗಲ್ಲಾಗಿರ್ಬೋದು, ಹಿಂದಿಲಾಗಿರ್ಬೋದು, ತಮಿಳಲ್ಲಾಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಎಲ್ಲ ಕಡೆ ಕೂಡ UI ಸಿನಿಮಾಗೆ ವೆಯ್ಟಿಂಗ್ ಇದ್ದಾರೆ. ಅಂದರೆ ಆ ಥರ ಕ್ಯೂರಿಯಾಸಿಟಿ ಇದೆ ಸಿನಿಮಾಗೆ. ಅಂದರೆ ಏನಿರ್ಬೋದು, ಏನು ಮಾಡಿರ್ಬೋದು. ಈಗ ಉಪ್ಪಿಟ್ಟು ಆಯಿತು, ಅದಕ್ಕಿಂತ ಮುಂಚೆ ಬಂದು ಸೂಪರ್ ಆಗಿರ್ಬೋದು, ಎರಡೂ ಸೂಪರ್ ಇತ್ತು. ಆಮೇಲೆ ವಿಭಿನ್ನವಾಗಿತ್ತು, ವಿಶೇಷವಾಗಿತ್ತು. ಅದೇ ಹಾದಿಲಿ UI ಸಿನಿಮಾ ಇರುತ್ತಾ, ಇಲ್ಲ ಇದು ಬೇರೆ ಥರ ಕಂಟೆಂಟ್ ಎಕ್ಸ್ಪೆಕ್ಟೇ ಮಾಡೋಕ್ಕಾಗೋದಿಲ್ಲ. ಆ ರೀತಿ ಟೀಸರ್ನ ಬಿಟ್ಟಿದ್ರು, ಟ್ರೈಲರ್ನ ಬಿಟ್ಟಿದ್ರು UI ಸಿನಿಮಾ ತಂಡದವರು. ಆಮೇಲೆ ಆ ಟೈಟ್ಲು ಅಷ್ಟೇ ಕ್ಯಾಚಿಯಾಗಿತ್ತು. ಅದನ್ನ UI ಅಂತ ಅನ್ಕೊಬೇಕಾ, ಇಲ್ಲ 3 ನಾಮ ಅನ್ಕೊಬೇಕಾ, ಅದೇನಂತನೂ ಗೊತ್ತಿಲ್ಲ ಯಾರಿಗೂ. ನಾವೇನು ಅನ್ಕೊಂತೀವಿ ಅದೇನೆ ಟೈಟಲ್, ಸಿಂಪಲ್. ಈ ಸಿನಿಮಾಗೆ UI ಸಿನಿಮಾಗೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಹಾಗೆ ಮ್ಯಾಕ್ಸ್ ಸಿನಿಮಾ, ಕಿಚ್ಚ ಸುದೀಪ್ ಅವರು ಅಭಿನಯಿಸುವಂತಹ ಮ್ಯಾಕ್ಸ್ ಸಿನಿಮಾ. ಆಫ್ಟರ್ ವಿಕ್ರಾಂತ್ ರೋಣ ಅವರ ಯಾವ ಸಿನಿಮಾನೂ ರಿಲೀಸ್ ಆಗಿರಲಿಲ್ಲ. ಈ ಸಿನಿಮಾಗೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕೆಂತ ಹೇಳಿದ್ರೆ ಸುದೀಪ್ ಸರ್ಗೆ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇದೆ. ಬರೀ ಬಿಗ್ ಬಾಸೇ ನಡ್ಸ್ಕೊಡ್ತಾ ಇದ್ರು, ಸಿನಿಮಾ ಮಾಡಿಲ್ಲ ಅಂದ್ರೂ ಆ ಫ್ಯಾನ್ ಬೇಸ್ ಅದೇ ರೀತಿ ಇದೆ. ಅದೇ ರೀತಿ ಅವ್ರ ಫ್ಯಾನ್ಸ್ ಉಳಿಸ್ಕೊಂಡವ್ರೆ. ಇಲ್ಲ, ನಮ್ಮ ಬಾಸ್ ಸಿನಿಮಾ ಬಂದೇ ಬರುತ್ತೆ ಅಂತ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು ನೀವು, ಮ್ಯಾಕ್ಸ್ ಸಿನಿಮಾ ತಂಡದವರು ಡೇಟ್ ಯಾಕೆ ಇನ್ನೂ ಅನೌನ್ಸ್ ಮಾಡಿಲ್ಲ ಅಂತ ಅವ್ರನ್ನೇ ಪ್ರಶ್ನೆ ಹಾಕಿ ಸ್ಟಾರ್ಟ್ ಮಾಡಿಬಿಟ್ರು. ಯಾರು ಸುದೀಪ್ ಸರ್ ಫ್ಯಾನ್ಸು, ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ಗಾಗಿರ್ಬೋದು. ಯಾಕೆ ಡೇಟ್ ಅನೌನ್ಸ್ ಮಾಡಿ ಏನಕ್ಕೆ ಇಷ್ಟು ಲೇಟ್ ಮಾಡ್ತಾ ಇರಾ, ಒಂದೇ ಒಂದು ಸಾಂಗ್ ಬಿಟ್ಟು ಏನಕ್ಕೆ ಈ ಥರ ಲೇಟ್ ಮಾಡ್ತಾ ಇರಾ ಅಂತ ಅವ್ರಿಗೆ ಪ್ರಶ್ನೆ ಹಾಕಿದ್ರು ಸುದೀಪ್ ಸರ್ ಫ್ಯಾನ್ಸು. ಮ್ಯಾಕ್ಸ್ ಸಿನಿಮಾಗೆ ಕಿಚ್ಚ ಸುದೀಪ್ ಸರ್ ಫ್ಯಾನ್ಸ್ ಆಗಿರ್ಬೋದು, ಆಮೇಲೆ ಬೇರೆ ಲ್ಯಾಂಗ್ವೇಜ್ ಫ್ಯಾನ್ಸ್ ಆಗಿರ್ಬೋದು, ಬೇರೆ ಸ್ಟಾರ್ ಫ್ಯಾನ್ಸ್ ಆಗಿರ್ಬೋದು, ಎಲ್ಲ ಫ್ಯಾನ್ಸೂ ಮ್ಯಾಕ್ಸ್ ಸಿನಿಮಾಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಬಟ್ ಬಿಸ್ನೆಸ್ ವೈಸ್ ಲೆಕ್ಕ ಹಾಕ್ಕೊಂಡ್ರೆ ಹೊಡ್ತಾ ಬೀಳುತ್ತೆ ಅಂತ ನನ್ನ ಅನಿಸಿಕೆ. ಯಾಕೆ ಹೇಳಿದ್ರೆ ಬ್ಯಾಕ್ ಟು ಬ್ಯಾಕ್ ಒಂದು ವಾರದಲ್ಲೇ ಸಿನಿಮಾಗಳು ರಿಲೀಸ್ ಆಗ್ತಿದೆ. UI ಸಿನಿಮಾ ಆಗಿರ್ಬೋದು, ಮ್ಯಾಕ್ಸ್ ಸಿನಿಮಾ ಆಗಿರ್ಬೋದು. ಇಬ್ಬರೂ ಸೂಪರ್ ಸ್ಟಾರು, ನೆಕ್ಸ್ಟ್ ಲೆವೆಲ್ ಸೂಪರ್ ಸ್ಟಾರ್ಸು. ಆಮೇಲೆ ಅವ್ರದ್ದೇ ಅಂತಂತ ಫ್ಯಾನ್ ಬೇಸ್ ಇದೆ. ಇದನ್ನು ತಡ್ಕೊಂತಾರೆ? ಇಲ್ಲ ಅಂತ ಹೇಳಿದ್ರೆ ಜನವರಿ ಮಂತಲ್ಲಿ ಬರ್ಬೋದಾ ಮ್ಯಾಕ್ಸ್ ಸಿನಿಮಾ ತಂಡ? ಯಾಕೆಂತ ಹೇಳಿದ್ರೆ ಇನ್ನೂ ಅನೌನ್ಸ್ ಮಾಡಿಲ್ಲ. ನವೆಂಬರ್ 27ಕ್ಕೆ ಸುದ್ದಿಗೋಷ್ಠಿ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಸಿನಿಮಾ ತಂಡದವರು. ಇನ್ನೂ ಅನೌನ್ಸ್ ಮಾಡಿಲ್ಲ. ಇನ್ ಕೇಸ್ ಆ ಟೈಮಲ್ಲಿ ಇಲ್ಲ ಜನವರಿಲಿ ಬರ್ತೀವಿ ಸೆಕೆಂಡ್ ವೀಕಲ್ಲಿ ಅಂತ ಹೇಳಿದ್ರೆ ಓಕೆ, ಚೆನ್ನಾಗಿರುತ್ತೆ. ಯಾಕೆಂತ ಹೇಳಿದ್ರೆ 2 ಸ್ಟಾರ್ ಸಿನಿಮಾ ಆಗಿರೋದ್ರಿಂದ ಜನ ಯಾವುದನ್ನು ತಗೊತಾರೆ. ಓಕೆ, ನೀವು ಹೇಳೋ ಪ್ರಕಾರ ಕಂಟೆಂಟ್ ಚೆನ್ನಾಗಿತ್ತು ಅಂದರೆ 2 ತಗೊತಾರೆ. ಬಟ್ ಟೈಮ್ ಬೇಕಲ್ವಾ, ಒಂದೇ ಸಲ ರಶ್ ಆದಂಗೆ ಆಗ್ಬಿಡುತ್ತೆ ಅಂತ ನನ್ನ ಅನಿಸಿಕೆ. ಆಮೇಲೆ ಬಿಸ್ನೆಸ್ ವೈಸ್ ಸಿಕ್ಕಾಪಟ್ಟೆ ಹೊಡ್ತಾ ಬೀಳುತ್ತೆ. ಹಾಗಾಗಿ ಪ್ರೊಡ್ಯೂಸರ್ ಇದನ್ನು ನೋಡಿಕೊಂಡು ಇಬ್ಬರು UI ಸಿನಿಮಾ ಆಗಿರ್ಬೋದು, ಇಲ್ಲ ಮ್ಯಾಕ್ಸ್ ಸಿನಿಮಾದ ಪ್ರೊಡ್ಯೂಸರ್ ಆಗಿರ್ಬೋದು, ಕೂತ್ಕೊಂಡು ಡಿಸ್ಕಷನ್ ಮಾಡಿಕೊಂಡು, ಇಲ್ಲ ಡಿಸ್ಟ್ರಿಬ್ಯೂಟರ್ಗಳು ಡಿಸ್ಕಷನ್ ಮಾಡಿಕೊಂಡು ಒಂದು ಡಿಸಿಷನ್ಗೆ ಬಂದರೆ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ. ಮ್ಯಾಕ್ಸ್ ಸಿನಿಮಾ ಇನ್ನೊಂದು 2 ವಾರ ಮುಂದಕ್ಕೆ ಹೋದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಹಾಗೆ ನೀವು ಯಾವ ಸಿನಿಮಾ ನೋಡ್ತೀರಾ? UI ಸಿನಿಮಾ ನೋಡ್ತೀರಾ, ಇಲ್ಲ ಮ್ಯಾಕ್ಸ್ ಸಿನಿಮಾ ನೋಡ್ತೀರಾ, ಇಲ್ಲ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆಯಲ್ಲ ಡಿಸೆಂಬರ್ 5ಕ್ಕೆ ಪುಷ್ಪ, ಯಾವುದನ್ನು ನೋಡ್ತೀರಾ? ಇಲ್ಲ 3 ಸಿನಿಮಾಕ್ಕೂ ಎಂಕರೇಜ್ ಮಾಡ್ತೀರಾ? ಕಮೆಂಟ್ ಮುಖಾಂತರ ಅದನ್ನ ತಿಳಿಸಿ. ನಾನು ಕೂಡ 3 ಸಿನಿಮಾ ನೋಡ್ತೀನಿ. ಹಾಗೆ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ, ವಿಶ್ವಾಸ, ಹಾರೈಕೆ ಸದಾಕಾಲ ನನ್ನ ಮೇಲೂ ಹಾಗೂ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ.